ರಾಜ್ಯದಲ್ಲಿ ಹೃದಯಾಘಾತ ಸಂಬಂಧಿ ಸಾವುಗಳ ಸಂಖ್ಯೆ ಮುಂದುವರೆದಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 55 ವರ್ಷದ ಕಾರ್ಮಿಕರೊಬ್ಬರು ಬಲಿಯಾಗಿದ್ದಾರೆ. ಹಾಸನ ಮೂಲದ ದೊಡ್ಡ ಮಂಡಿಗನಹಳ್ಳಿ ನಿವಾಸಿ ವೆಂಕಟೇಶ್ ಮೃತಪಟ್ಟಂತ ದುರ್ದೈವಿ. ಬಸ್ನಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ರು. ಬಸ್ನಲ್ಲಿ ಅವರಿಗೆ ಹೃದಯಾಘಾತ ಆಗಿದೆ. ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನ ಮಾಡಲಾಯಿತಾದರೂ ಕೂಡ ಅವರನ್ನು ಉಳಿಸಿಕೊಳ್ಳೋದಕ್ಕಾಗಲಿಲ್ಲ. ನಿನ್ನೆ ಸಂಜೆ ನೆಲಮಂಗಲದ ಸೋಲೂರು ಸಮೀಪ ನಡೆದಿರುವಂತ ಘಟನೆ ಇದು. ದೊಡ್ಡ ಮಂಡಿಗೆನ ಹಳ್ಳಿಯಲ್ಲಿ ವೆಂಕಟೇಶ್ ವಾಸ ಇದ್ರು. ಕಳೆದ 20 ವರ್ಷದಿಂದ ಕಟ್ಟಡ ಕಾರ್ಮಿಕರು ಇವರು. ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದವರು ವೆಂಕಟೇಶ್. ಬಸ್ನಲ್ಲಿ ಕುಸಿದು ಬಿದ್ದಿದ್ದಾರೆ. ನೆಲಮಂಗಲ ಆಸ್ಪತ್ರೆಗೆ ರವಾನಿಸುವಂತ ಪ್ರಯತ್ನ ಆಯಿತು, ಆದರೆ ಉಳಿಸಿಕೊಳ್ಳೋದಕ್ಕಾಗಲಿಲ್ಲ. ಮೃತದೇಹ ಸದ್ಯ ನೆಲಮಂಗಲ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಯಿತು, ಆದರೂ ಕೂಡ ಉಳಿಸಿಕೊಳ್ಳೋದಕ್ಕಾಗಲಿಲ್ಲ. ನೋಡ್ತಾ ಇದ್ದೀರಿ ಅವರ ಫೋಟೋವನ್ನು. ವೆಂಕಟೇಶ್ ಅವರನ್ನ, ಕಟ್ಟಡ ಕಾರ್ಮಿಕರು, 55 ವರ್ಷ, ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ರು. ನೆಲಮಂಗಲದ ಸೋಲೂರು ಸಮೀಪ ಅವರಿಗೆ ಹೃದಯಾಘಾತ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.